ಕೊಟ್ಟಿದ್ದಾರೆ ಸರ್. ಒಬ್ಬ ಆವರೇಜ್ ಮಿಡಲ್ ಕ್ಲಾಸ್ ಎಂಪ್ಲಾಯಿ ಮನೆಯಿಂದ ಆಫೀಸಿಂದ ಮನೆಗೆ ಬರೋದ್ರೊಳಗೆ ಆತನಿಗೆ ತಗಲ್ತಾ ಇರುವ ಖರ್ಚು ವೆಚ್ಚ ಎಷ್ಟು ಅಂತ ಹೇಳಿ. ರಸ್ತೆ ಪೂರ್ತಿ ಗುಂಡಿ ಇರೋದ್ರಿಂದ 2 ತಿಂಗಳಿಗೆ ಒಂದ್ಸತಿ ಸರ್ವಿಸಿಗೆ ಕೊಟ್ರೆ ಗಾಡಿ ಖರ್ಚು 4,000. ಬೆನ್ನುಮೂಳೆ ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಿಗೆ ಹೋದ್ರೆ ಖರ್ಚು 2,000. ಆಫೀಸಿಗೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಲೇಟ್ ಆಗಿ ಹೋಗ್ತಿರೋದ್ರಿಂದ, ಹಾಗೆ ಟೈಮು ರಸ್ತೆಗಳಲ್ಲೇ ಗುಂಡಿ ಮಧ್ಯೆ ಕಳೆದು ಹೋಗ್ತಿರೋದ್ರಿಂದ ಅದರಿಂದ ಆಗ್ತಿರೋ ನಷ್ಟ ಆನ್ ಆನ್ ಆವರೇಜ್ 2,000. ಅಲ್ಲಿಗೆ 2 ತಿಂಗಳಿಗೆ ಈ ರಸ್ತೆ ಸಮಸ್ಯೆಯಿಂದಾಗಿ ಒಬ್ಬ ಮಿಡಲ್ ಕ್ಲಾಸ್ ಎಂಪ್ಲಾಯಿ ತನ್ನ ಜೇಬಿಂದ ಖರ್ಚು ಮಾಡ್ತಿರೋದು 8,000 ರಿಂದ 9,000. ಅವ್ರ ತಾಯಿಗೋ ಹೆಂಡತಿಗೋ 4,000 ಕೊಟ್ಟು ಇನ್ 4,000 ಎಕ್ಸ್ಟ್ರಾ ಅವ್ರ ಪಾಕೆಟ್ ಇಂದ ಕಿತ್ಕೊಳ್ತಿದೆ ಕಾಂಗ್ರೆಸ್. ಗ್ಯಾರಂಟಿ ವಿರೋಧಿ ಅಂತ ಹೇಳಿ ಕರಿಬೇಡಿ ಅನ್ನೋ ರಿಕ್ವೆಸ್ಟ್ ಜೊತೆಗೆ ಈ ಪ್ರಶ್ನೆ ಕಳಿಸಿದ್ದಾರೆ ನಟರಾಜ್ ಗೌಡ್ರೆ. ಇಲ್ಲ ನೋಡಿ, ಈಗ ಸೋಷಿಯಲ್ ಮೀಡಿಯಾ ಬರುವಂತ ಟ್ರೋಲ್ಗಳು, ಈಗ ಇದು ಟ್ರೋಲ್ ಅಲ್ಲ ಸರ್, ಸಾಮಾನ್ಯ ಜನ ಕಳಿಸಿರೋದು. ದಿಸ್ ಇಸ್ ನಾಟ್ ಟ್ರೋಲ್. ಕೇಳಿ, ಜನಸಾಮಾನ್ಯರಿಗೆ ಯಾರು ಕಾಮನ್ ಸೆನ್ಸ್ ಇಟ್ಕೊಂಡು ಬಿಹೇವ್ ಮಾಡ್ತಾರೆ, ಬೆಂಗಳೂರು ನಗರವನ್ನ ಯಾವ ರೀತಿ ಇತ್ತು, ಯಾವ ರೀತಿ ಆಗಿದೆ ಅಂತ ನೋಡ್ತಾರೆ. ಬೆಂಗಳೂರಿನಲ್ಲಿ ಉದ್ಯೋಗ ಕಟ್ಕೊಂಡಿದ್ದಾರೆ, ಜೀವನ ಕಟ್ಕೊಂಡಿದ್ದಾರೆ, ಯಾರು ಈ ರೀತಿ ಮಾಡೋದಿಲ್ಲ. ಬೆಂಗಳೂರಿನೆಲ್ಲ ನಾವು ಪ್ರತಿನಿತ್ಯ 2 ವೀಲರ್ ಅಲ್ಲಿ ಓಡಾಡ್ತಾ ಇದೀವಿ, ಬೆನ್ನೋಯ್ತಿದೆ. ತೆರಿಗೆ ವಿಷಯದಲ್ಲಿ ಇವ್ರು ಇಷ್ಟು ಮಟ್ಟಕ್ಕೆ ಬಂಬಡಿ ಹೊಡಿತಾರೆ ಮೇಡಮ್. ಬೆಂಗಳೂರಿನಲ್ಲಿ 60% ತೆರಿಗೆ ಸಂಗ್ರಹ ಆಗುತ್ತೆ. ಆ ಹಣ ಎಲ್ಲಾಯ್ತು? ಏನ್ ಕೊಡ್ತಾ ಇದ್ದೀರಾ? ಈ ಕಾಂಗ್ರೆಸ್ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ದೀನಿ, ನಮ್ ತೆರಿಗೆ 60% ಭಾರತ ದೇಶಕ್ಕೆ ಹೋಗ್ತಾ ಇದೆ, ವಾಪಸ್ ಬರ್ತಾ ಇಲ್ಲ. ಬೆಂಗಳೂರು ಕೊಡ್ತಾ ಇದೆ, ವಾಪಸ್ ಕೊಡ್ತಾ ಇಲ್ಲ. ಮನೋಹರ್ ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು. ತೆರಿಗೆ ಹಣ ವಾಪಸ್ ಕೊಟ್ರೆ ಮಾತ್ರ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಕ್ ಸಾಧ್ಯನಾ? ಹೌದು ಮೇಡಮ್, ರೆವಿನ್ಯೂ ಎಲ್ಲಿದೆ? ಒಂದು ಈಗ ನಟರಾಜ್ ಗೌಡ್ರು ಈಗಷ್ಟೇ ಹೇಳಿದ್ರು 1,100 ಎಷ್ಟು ಸರ್? 1,100 ಕೋಟಿ ಬಿಡುಗಡೆ ಆಗ್ಬಿಟ್ಟಿದೆ. ಎಲ್ಲಿ ಮುಚ್ಚಿದ್ದಾರೆ ಗುಂಡಿ ಎಲ್ಲಿ ಮುಚ್ಚಿದ್ದಾರೆ? ಯಾವ ಏರಿಯಾ ನಿಮ್ಗೆ? ಯಾವ ಏರಿಯಾ? ರಾಜಾಜಿನಗರ ರೋಡು. ರಾಜಾಜಿನಗರ ಮೇಡಮ್, ಇದೇನಾಗಿದೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ಸಚಿವರು, ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಎಂಎಲ್ಎಗಳು ಲೂಟಿ ಮಾಡ್ತಿದ್ದಾರೆ. ಆಮೇಲೆ ಬಿಬಿಎಂಪಿ ಅಧಿಕಾರಿಗಳು ವರ್ಷ ನನ್ನ ಮಕ್ಕಳು ಮೇಡಮ್ ಲೂಟಿ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಬಿಟ್ಟು ಬಂದಿರೋ ಸರ್ಕಾರ ಗ್ಯಾರಂಟಿ ಇಲ್ಲ, ದುಡ್ಡು ಇಲ್ಲ ಅಂತ ಇದಾರೆ. ಇರೋ ಜನರೆಲ್ಲ ಡೊನೇಷನ್ ಕೊಡ್ತೀವಿ, ದಯವಿಟ್ಟು ಬೆಂಗಳೂರು ರೋಡ್ ಹಾಕ್ಸಕ್ ಹೇಳಿ ಮೇಡಮ್. ಏನಕ್ಕಂದ್ರೆ ಇವ್ರು ಹಾಕ್ಸಲ್ಲ, ಇವ್ರು ಲೂಟಿ ಮಾಡಕ್ಕೆ ಸಾಕಾಗ್ತಾ ಇಲ್ಲ. ನಾವೆಲ್ಲ ಡೊನೇಷನ್ ಕೊಡ್ತೀವಿ. ಬೆಂಗಳೂರವರು ದೊಡ್ಡ ಹೃದಯವಂತ ಬೆಂಗಳೂರು, ಇವ್ರು ಹಾಕಲ್ಲ ಯಾವುದೇ ಕಾರಣಕ್ಕೂ. ನಾವು ನಟರಾಜ್ ಗೌಡ್ರೆ ನೋಡಿ, ಬೆಂಗಳೂರಿನ ನಾಗರಿಕರು ಅವ್ರು ಯಾವ ಪಕ್ಷ ಬಿಟ್ಟುಬಿಡೋಣ, ಕೇವಲ ಇವರೆಲ್ಲ ಸರ್. ಈ ಔಟರ್ ರಿಂಗ್ ರೋಡ್ ರಸ್ತೆ ಅಲ್ಲಿನ ನಿವಾಸಿಗಳು, ಐಟಿ ಎಂಪ್ಲಾಯೀಸ್ ಹೇಳ್ತಿದ್ದಾರೆ, ತೆರಿಗೆ ಕಟ್ಟಿದೀವಲ್ಲ, ದುಡ್ಡು ನಮಗ್ ಕೊಟ್ಬಿಡಿ, ನಾವು ರಸ್ತೆ ಕಟ್ತೀವಿ ಅಂತ ಹೇಳಿ. ನೀವು ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಕಡೆ ಕೈ ತೋರಿಸಬೇಡಿ. ಕಾಂಗ್ರೆಸ್ ಬೆಂಗಳೂರು ಪಾಲ್ಗೆ, ಕರ್ನಾಟಕ ಪಾಲ್ಗೆ ಸೆಂಟ್ರಲ್ ಗವರ್ಮೆಂಟ್ ಸತ್ತೋಗಿದೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಿಮಗೆ 1,100 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಗುಂಡಿ ಪಾಟ್ ಹೋಲ್ ಫಿಲ್ ಮಾಡ್ಲಿಕ್ಕೆ, ರಸ್ತೆಗಳ ದುರಸ್ತಿ ಮಾಡ್ಲಿಕ್ಕೆ, ನಿರ್ವಹಣೆ ಮಾಡ್ಲಿಕ್ಕೆ ಅಂತ. ನಾನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೇಳ್ತೀನಿ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿನ ಚಿಕ್ಕ ಜಾಗಕ್ಕೆ 25 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಶಾಸಕ ನಾಪತ್ತೆ, ಬಿಜೆಪಿ ಶಾಸಕ ನಾಪತ್ತೆ, ನಿಷ್ಕ್ರಿಯ ನಾಪತ್ತೆ. ನಾನು ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಶಾಸಕರು, ಯಾರಾದ್ರೂ ಕಾಂಗ್ರೆಸ್ ಶಾಸಕರು ನಮ್ಮ ಕಾಂಗ್ರೆಸ್ ಶಾಸಕರು ಒಬ್ಬನಾದ್ರೂ ರಸ್ತೆ ಮೇಲೆ ಬಂದು ಎಲ್ಲೆಲ್ಲಿ ನಿರ್ವಹಣೆ ಆಗಬೇಕು, ಎಲ್ಲಿ ಪಾಟೋಲ್ ಆಗಬೇಕು ಕೆಲಸ ಮಾಡಿಸ್ತಾ ಇಲ್ಲ ಅಂತ ನೋಡಿ. ನೀವು 3 ದಿವಸದಿಂದ ಎಲ್ಲರೂ ರಸ್ತೆ ಮೇಲೆ ಇಟ್ಟಿದ್ದಾರೆ. ಬಿಜೆಪಿಯ ಎಲ್ಲಾ ಶಾಸಕರು, ಜಯನಗರ ಶಾಸಕರು ಇರ್ಕೋಬಹುದು, ಮಲ್ಲೇಶ್ವರಂ ಶಾಸಕ ಆಗ್ಬೋದು, ರಾಜೀನಗರ ಶಾಸಕರು ಖುದ್ದಾಗಿ ನೋಡಿದೀನಿ. ಯಾರು ಮನೆ ಬಿಟ್ಟು ಈಚೆಗೆ ಬರ್ತಾ ಇಲ್ಲ. ಬರೀ ಗುತ್ತಿಗೆದಾರಗಳ ಜೊತೆ ಚರ್ಚೆ ಮಾಡ್ಕೊಂಡು ನನ್ನ 40% ಕಮಿಷನ್ ಬರುತ್ತಾ, ಈ ಗುತ್ತಿಗೆ ಹಣ ಬರುತ್ತಾ ಅಂತ ನೋಡಿದ್ರೆ ಆಗೋದಿಲ್ಲ. ಜನಗಳ ಸೇವೆ ಮಾಡಬೇಕು ಅಂದ್ರೆ ಮನೆಯಿಂದ ಈಚೆಗೆ ಬರಬೇಕು. ಬಿಜೆಪಿ ಶಾಸಕರು ಕೆಲಸ ಮಾಡಬೇಕು, ಅಭಿವೃದ್ಧಿ ತೋರಿಸಬೇಕು. ಹಣದ ಕೊರತೆ ಇದೆಯಾ? ಕೊರತೆ ಇಲ್ಲ. ಕೇಳಿ, ರಾಜಾಜಿನಗರ ಇನ್ಯಾವ ಏರಿಯಾ ಹೇಳಿದ್ದು? ಮಲ್ಲೇಶ್ವರಂ, ಜಯನಗರ. ನಿಮ್ಮ ಹಿಂದಿರ್ತಕ್ಕಂತ ಈ ರಸ್ತೆ, ಇಲ್ಲಿಂದ ಮುಂದೋದ್ರೆ ಸಿಗುವ ಕೆಆರ್ ಮಾರ್ಕೆಟ್, ಔಟರ್ ರಿಂಗ್ ರೋಡ್, ಎಲೆಕ್ಟ್ರಾನಿಕ್ ಸಿಟಿ, ಇದರ ಜೊತೆಗೆ ಹಾರ್ಟ್ಲ್ಯಾಂಡ್, ಮುಖ್ಯಮಂತ್ರಿಗಳ ಮನೆ ಕನೆಕ್ಟ್ ಮಾಡುವ ರಸ್ತೆ, ನಿಮ್ಮ ಡಿಸಿಎಂ ಕನೆಕ್ಟ್ ಮಾಡುವ ಏನದು ಸದಾಶಿವನಗರ, ಆ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಲೂ ಬಿಜೆಪಿ ಶಾಸಕರೇ ಇರೋದಾ? ಇಡೀ ಬೆಂಗಳೂರಲ್ಲಿ ಬಿಜೆಪಿ ಶಾಸಕರು ಮಾತ್ರ ಇರೋದಾ? ನಾನು ನಿಮಗೆ 3 ದಿವಸದಿಂದ ಹೇಳಿದೆ. 3 ದಿವಸದಿಂದ ನಮ್ಮ ಎಲ್ಲಾ ಶಾಸಕರು, ಕಾಂಗ್ರೆಸ್ ಶಾಸಕರು 3 ದಿವಸದಿಂದ, ಯಾಕಂದ್ರೆ ಹಣ ಬಿಡುಗಡೆ ಆಯ್ತಲ್ಲ, ಹಣ ಬಿಡುಗಡೆ ಆದ್ಮೇಲೆ ಅಂದ್ರೆ ಡಿಲೇ ಆಯ್ತು. ಹಣ ಬಿಡುಗಡೆ ಬಿಡುಗಡೆ ಆಯ್ತು, ಹಣ ಬಿಡುಗಡೆ ಆದ್ಮೇಲೆ ಕೆಲಸ ಮಾಡ್ಬೇಕಲ್ಲ. ಹಣ ಬಿಡುಗಡೆಗೆ ಡಿಲೇ ಆಯ್ತು ಅನ್ನೋದನ್ನ ಒಪ್ಕೊಳ್ತಿದ್ದೀರಾ? ಹಣ ಬಿಡುಗಡೆ ಆಯ್ತು, ಕೆಲಸ ಮಾಡ್ಬೇಕಲ್ಲ. ಕಾಂಗ್ರೆಸ್ ಶಾಸಕರು ಈಚೆಗೆ ಬಂದು ರಸ್ತೆಯಲ್ಲಿ ನಿಂತು ಕೆಲಸ ಮಾಡ್ತಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ರಾತ್ರಿ ಎಲ್ಲ ಇಡೀ ನಗರದ ಟೂರ್ ಮಾಡಿ ಎಲ್ಲೆಲ್ಲಿ ತೊಂದರೆ ಇದೆ ಇಂಜಿನಿಯರ್ಗಳನ್ನ ಕರೆದು, ರಾಜಾಜಿನಗರದಲ್ಲಿ ರಸ್ತೆಗಳು ರಿಪೇರಿ ಆಗ್ತಾ ಇಲ್ಲ, ದುಡ್ಡು ಬಿಡುಗಡೆ ಆಗಿದೆ. ಹೌದು ಮೇಡಮ್, ಅದಕ್ಕೆ ನಾವು ಅವ್ರಿಗೆ ಮನವಿ ಪತ್ರ ಸಾಕು, ನಿನ್ನೆ ಸಾಕ್ಷಿ ತೋರಿಸ್ತೀವಿ. ಅವ್ರಿಗೆ ರಾಜಾಜಿನಗರ
ನೋಡಿ ಮೇಡಮ್, ರಾಜಾಜಿ ಅವ್ರಿಗೆ ಮನವಿ ಪತ್ರ ಕೊಟ್ಟರು, ನಾವು ಮಾಡ್ತೀವಿ ಅಂತ ಸಾಗಾಗ್ತಾರೆ ಹೊರತು ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ. ಅಲ್ಲಿ ಎಇಗಳು ಇಲ್ಲ ಡಿಪಾರ್ಟ್ಮೆಂಟ್ ಹೋದ್ರೆ ಅವರು ಸಿಗಲ್ಲ, ಜೈ ಸಿಗಲ್ಲ, ಅವರೆಲ್ಲ ಆಗಲೇ ಲಂಚ ತಗೊಂಡು ಸಿಗಾಕೊಂಡ್ರೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅದ್ರ ಬಗ್ಗೆ ನಾವು ವಿಷಯ ವಿಚಾರಿಸಕ್ ಹೋದ್ರೆ MLA ಪತ್ತೆ ಇರಲ್ಲ, ವಾರಕ್ಕೊಂದು ಮೀಟಿಂಗ್ ಇಟ್ಕೊಳ್ತಾರೆ. ರಾಜಾಜಿನಗರದಲ್ಲಿ ನಾವೇ ಖುದ್ದಾಗಿ MLA ಸುರೇಶ್ ಕುಮಾರ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಅವ್ರು ಹೇಳ್ಕೊಂತ ಇದ್ದಾರೆ ನಮ್ಮ ರಾಜಾಜಿನಗರ ರಾಮ ಮಂದಿರ ಗ್ರೇಟ್ ಆಗಿದೆ, ಚೆನ್ನಾಗಿ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ಕೊಂತ ಇದ್ದಾರೆ. ಅವ್ರಿಗೆ ಖುದ್ದಾಗಿ 108ನೇ ವಾರ್ಡ್ 108 ಸಮಸ್ಯೆ ನಾನೇ ಕೊಟ್ಟಿದ್ದೀನಿ, ಅದ್ರ ಸಾಕ್ಷಿ ನಮ್ಮ ಕೈನಲ್ಲಿದೆ. ಆದ್ರೆ ಯಾವುದೇ ಕೆಲಸಗಳು ಆಗಿಲ್ಲ. ರಾಮ ಮಂದಿರ ಸುತ್ತ ಗುಂಡಿಗಳು ಬಿದ್ದಿದೆ, ಅದನ್ನೇ ನೋಡಕ್ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ. ಅವರು ನಮ್ಮ ಏರಿಯಾದ ಶಾಸಕರಾಗಿ ಮುಂದುವರಿಯಕ್ಕೆ ಅನರ್ಹರು. ಅದಾದ ನಂತರ ನಾವು ಈಶ್ವರ್ ಖಂಡ್ರೆಗೆ ವಿಧಾನಸೌಧದಲ್ಲಿ ಮನವಿ ಪತ್ರ ಕೊಡಕ್ ಹೋಗಿದ್ವಿ. ನಿನ್ನೆ ವಿಧಾನಸೌಧದ ಮುಂದೆ ಸರ್ಕಲ್ ನಲ್ಲಿ ಒಂದು ಹೆಣ ಊತಾಕುವಂತ ಗುಂಡಿ ಬಿದ್ದಿದೆ, ಅದನ್ನು ಈಗಲೇ ತೆರವುಗೊಳಿಸಿಲ್ಲ ಅಂದ್ರೆ ಎಲ್ಲಿ ಸರ್? ವಿಧಾನಸೌಧ ಮುಂಭಾಗ, ವಿಧಾನಸೌಧದ ಮುಂಭಾಗದಲ್ಲಿ ನಟರಾಜ್ ಗೌಡ್ರೆ ಒಂದು ಹೆಣ ಹೂತಾಕೋಷ್ಟು, ಎಷ್ಟು ಹೇಳಿ, ಹೆಣ ಹೂತಾಕೋಷ್ಟು ಗುಂಡಿ ಬಿದ್ದಿದೆ ಅಂತೆ. ಅದು ಕೂಡ ರಾಜಾಜಿನಗರದವರ? ಅವೆಲ್ಲ ನೋಡ್ರಿ, ಅವೆಲ್ಲ ಸುಳ್ಳು. ಯಾರೋ ಬಾಯಿಗೆ ಬಂದಂಗೆ ನೋಡಿ, ಬಾಯಿಗೆ ಬಂದಂಗೆ ಟೀಕೆ ಮಾಡೋ ಅರ್ಧದಲ್ಲಿ ಏನೋ ಟೀಕೆ ಮಾಡಿದ್ರೆ ಆಗೋದಿಲ್ಲ. ತರಲ್ಲ ಸರ್ಕಲ್ ನಲ್ಲಿ ಒಂದು ಹೆಣ ಊತಾಕುವಂತ ಗುಂಡಿ ಬಿದ್ದಿದೆ, ಅದು ಮುಚ್ಚಿಲ್ಲ ಅಂದ್ರೆ ಒಂದು ಹೆಣ ಬೀಳೋದು ಗ್ಯಾರಂಟಿ. ಹೇಳಿ ನಟರಾಜ್ ಗೌಡ್ರೆ. ನೋಡ್ರಿ, ಆಯ್ತು ಕೇಳಿಸ್ಕೊಳ್ಳಿ ನೋಡಿ, ಬೆಂಗಳೂರಿನ ಜನದಟ್ಟಣೆ ಜಾಸ್ತಿ ಆಗಿದೆ, ವೆಹಿಕಲ್ಗಳು ಜಾಸ್ತಿ ಆಗಿದೆ. ಇದು ಒಂದು ದಿನದಲ್ಲಿ ಒಂದು ಗಂಟೆಯಲ್ಲಿ ಅಥವಾ ಒಂದು ವರ್ಷದಲ್ಲಿ ಮುಗಿಯುವಂತ ಸಮಸ್ಯೆ ಅಲ್ಲ. ಅದಕ್ಕೆ ಮಾನ್ಯ DK ಶಿವಕುಮಾರ್ ಅವರು ಮೆಟ್ರೋ ರೈಲು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಏರ್ಪೋರ್ಟ್ ವರೆಗೂ ಹಿಡಿದು ಸರ್ಜಾಪುರದಿಂದ ಹೆಬ್ಬಾಳ್ ಹಿಡಿದು ಮಾಗಡಿ ರೋಡ್ ಕಡಬ್ಗೆರೆವರೆಗೂ ಮೆಟ್ರೋ ರೈಲು ವಿಸ್ತರಣೆ ಮಾಡುವಂತದ್ದು, ಡಬಲ್ ಡೆಕ್ಕರ್ ರಸ್ತೆ ಮಾಡುವಂತದ್ದು, ಹೊಸ ರಸ್ತೆಗಳನ್ನ ಬಫರ್ ಝೋನ್ ನಲ್ಲಿ ಹೊಸ ರಸ್ತೆಗಳನ್ನ ಮಾಡುವಂತದ್ದು, ಆಮೇಲೆ ಫ್ಲೈಓವರ್ ಕಾರಿಡಾರ್ ಮಾಡುವಂತದ್ದು, ಬಿಸಿನೆಸ್ ಕಾರಿಡಾರ್ ನ 74 ಕಿಲೋಮೀಟರ್ ಬಿಸಿನೆಸ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮಾಡುವಂತದ್ದು, ಆಮೇಲೆ ಎಲಿವೇಟೆಡ್ ಕಾರಿಡಾರ್ 118 ಕಿಲೋಮೀಟರ್ ಮಾಡುವಂತದ್ದು, ಸುರಂಗ ರಸ್ತೆ ಮಾಡುವಂತದ್ದು, ಇದೆಲ್ಲವನ್ನ ಮಾಡಿ ಮುಂದಿನ 50 ವರ್ಷಗಳಿಗೆ ಏನ್ ಸಾರಿಗೆ ಈ ದಟ್ಟಣೆ ಇದೆಯಲ್ಲ ಕಮ್ಮಿ ಮಾಡೋಕೆ ಏನ್ ಬೇಕು ಆ ತರ ಒಂದು ಗುರುತರವಾದ ಸಬರ್ಬನ್ ರೈಲು ಯೋಜನೆ ಕೂಡ. ಸಬರ್ಬನ್ ರೈಲು ನೋಡಿ, 4 ವರ್ಷಗಳ ಬ್ಯಾಗೇಜ್ ಅನ್ನು ನಾವು ರಿಪೇರಿ ಮಾಡಿಕೊಂಡು ಈಗಿನ ಸಮಸ್ಯೆಯನ್ನು ರಿಪೇರಿ ಮಾಡ್ತಾ ಇದೀವಿ. ಬಿಜೆಪಿಯ 4 ವರ್ಷದ ಏನು ಶೂನ್ಯ ಸಾಧನೆ ಇತ್ತಲ್ಲ ಅದನ್ನು ರಿಪೇರಿ ಮಾಡ್ತಾ ಇದೀವಿ, ಈಗಲೂ ರಿಪೇರಿ ಮಾಡ್ತಾ ಇದೀವಿ. ಹೌದು, ಪಾರ್ಟ್ ಹೋಲ್ ಇದೆ, ಆದ್ರೆ ನಾವು ತುಂಬಾ ಶರವೇಗದಲ್ಲಿ ಅದನ್ನು ಮುಚ್ಚಬೇಕು ಅಂತ ಹೇಳಿ ಎಲ್ಲ ಇಂಜಿನಿಯರ್ಗಳಿಗೆ ಎಲ್ಲ ಕಮಿಷನರ್ಗೆ ನಿರ್ದೇಶನ ಕೊಟ್ಟು ಹಣ ಬಿಡುಗಡೆ ಮಾಡಿ ಕೆಲಸ ಮಾಡ್ತಾ ಇದೀವಿ. ಪಾಟೋಲು ಇನ್ನು ಒಂದು ವಾರದಲ್ಲಿ ಇಡೀ ಬೆಂಗಳೂರಿನಲ್ಲಿ ಎಲ್ಲೂ ಪಾಟೋಲ್ ಇದ್ದಂಗೆ ಆಗ್ತದೆ. ಒಂದು ವೀಕಲ್ ಆಗುತ್ತೆ. ಒಂದು ವಾರದಲ್ಲಿ ರಸ್ತೆ ಗುಂಡಿ ಮುಚ್ಚೋ ಭರವಸೆಯನ್ನ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ. 2.5 ವರ್ಷ ಆಯ್ತು ಸರ್. ಸರ್ಕಾರ ಅಧಿಕಾರಕ್ಕೆ ತಗೊಂಡ ಒಂದು ವಾರದಲ್ಲಿ DK ಶಿವಕುಮಾರ್ ಅವರು ಮೊದಲು ಮಾತಾಡಿದ್ರೆ ಬೆಂಗಳೂರಿನ ರಸ್ತೆ ಸಮಸ್ಯೆ ಬಗ್ಗೆ. 2.5 ವರ್ಷ ಆಗಿದ್ದು ಒಂದು ವಾರದಲ್ಲಿ ಆಗುತ್ತೆ ಅಂತ ಹೇಳಿ ಬೆಂಗಳೂರಿನ ಜನ ಭರವಸೆ ಇಟ್ಕೊಳ್ಬಹುದಾ? ಟ್ರಾಫಿಕ್ ಪೊಲೀಸ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ BBMPಗೆ. ಇಲ್ಲಿ 8230 ಗುಂಡಿಗಳೇನೋ ಇದೆ. ಅದರಲ್ಲಿ ನಮ್ಮ ಪರಿವ್ಯಾಪ್ತಿಗೆ ಬರೋದು ಮಹೇಶ್ವರ ಅವರು ಹೇಳ್ತಾರೆ, ನಮ್ಮ ಪರಿವ್ಯಾಪ್ತಿಗೆ ಬರೋದು ಬರೀ 6300 ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಮುಚ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದು ಕೊಟ್ಟಿ 2 ತಿಂಗಳಾಯ್ತಾ ಬಂತು. ಸೊ ನಟರಾಜ್ ಗೌಡ್ರು ಅವ್ರು ಹೇಳಿರೋದಕ್ಕೆ ಖಂಡಿತ ಇದು ಸಾಧ್ಯನೇ ಇಲ್ಲ. ಸಾಧ್ಯ ಆಗ್ಬಿಟ್ರೆ ನಾವೆಲ್ಲ ಸಾಧ್ಯ ಆಗಕ್ಕೆ ಚಾನ್ಸೇ ಇಲ್ಲ ಸರ್. ಯಾಕಂತ ಹೇಳಿದ್ರೆ 2 ವರ್ಷಗಳಿಂದ ಇದ್ ಮಾಡ್ತಾ ಇದಾರೆ ಸರ್. ಯಾಕಂತ ಹೇಳಿದ್ರೆ ಇಂಜಿನಿಯರ್ ಕೆಲಸ ಮಾಡ್ತಾ ಇದಾರೆ, ನಾವು ಬೇರೆ ಶಾಸಕರ ಕೆಲಸ ಮಾಡ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ ಸರ್. ಇವಾಗ ಇಂಜಿನಿಯರ್ ಅವರೆಲ್ಲಾನು ಸಹ ಇವ್ರ ಪಕ್ಷದವ್ರು ಅಲ್ಲ, ಇವರ ಸರ್ಕಾರದವ್ರೆ ತಾನೆ. ಇಂಜಿನಿಯರ್ ಕೆಲಸ ಮಾಡಿಲ್ಲ ಅಂದ್ರೆ ತೆಗ್ದಾಕ್ಬೇಕು. ಯಾಕೆ ಅವ್ರನ್ನ ಇಟ್ಕೊಂಡಿದ್ದೀರಾ? ಇಲ್ಲಿ ಅವ್ನ್ ಬೇರೆ ಅಧಿಕಾರಿ ಕೆಲಸ ಮಾಡಿಲ್ಲ, ತೆಗ್ದಾಕ್ಬೇಕು. ಒಂದು ವಾರದಲ್ಲಿ ಯಾವುದೇ ಕಾರಣಕ್ಕೂ ಚಾನ್ಸಸ್ ಆಗಲ್ಲ. ಒಂದು ವಾರ ಕಾಲ ಆದ್ರೆ ಏನು ಸಂತೋಷ ಪಡೋಣ, ಬೇಕಾದ್ರೆ ಪೂಜೆ ಮಾಡೋಣ ಸರ್ಕಾರನ. ಯಾವುದೇ ಕಾರಣಕ್ಕೂ ಆಗಲ್ಲ. ದುಡ್ಡು ಬಿಡುಗಡೆ ಆದ್ರೂ ಕೂಡ ಅಶ್ವಥ್ ನಾರಾಯಣ್ ಗೌಡ್ರಿಗೆ ದುಡ್ಡು ಬಿಡುಗಡೆ ಆದ್ರೂ ಕೂಡ ನಿಮ್ಮ ಪಕ್ಷದ ಶಾಸಕರು ರಸ್ತೆ ಗುಂಡಿ ಸಮಸ್ಯೆ ಬಗೆಹರಿಸಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ಮಿಸ್ಸಿಂಗ್ ಇದ್ದಾರೆ, ಜನ ಕೂಡ ಆರೋಪ ಮಾಡ್ತಿದ್ದಾರೆ. ಮೇಡಮ್, ಫೆಬ್ರವರಿನಲ್ಲಿ ಮಾನ್ಸೂನ್ ರಿಪೋರ್ಟ್ ಬಂತು. ಸಹಜವಾಗಿ ಮೇ ಫಸ್ಟ್ ವೀಕ್ ಅಲ್ಲಿ ಮುಂಗಾರು ಪ್ರಾರಂಭ ಆಗೋದು. ಏಪ್ರಿಲ್ ಅಲ್ಲಿ ಈ ಸಲ ಮಳೆ ಬರುತ್ತೆ ಅಂತೇಳಿ ಫೆಬ್ರವರಿನಲ್ಲಿ ಮಾನ್ಸೂನ್ ಡಿಪಾರ್ಟ್ಮೆಂಟ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಮೇಡಮ್, ಜಯನಗರದ ಒಬ್ಬ MLA ಏನೋ ಕೇಳರೆ ತಗ್ಗಿ ಬಗ್ಗಿ ನಡಿಬೇಕ್ರಿ ಅಂತ ಹೇಳಿದ್ರು DK ಶಿವಕುಮಾರ್. ತಗ್ಗಿ ಬಗ್ಗಿ ನಡಿಬೇಕ್ರಿ ಒಬ್ಬ MLAಗೆ DCM ಕೇಳೋ ಮಾತು. ಇನ್ನೊಂದ್ಸಲ ಹೇಳಿದ್ರು DK ಶಿವಕುಮಾರ್, ರೀ ಭಗವಂತ ಬಂದ್ರು ಬೆಂಗಳೂರಿನ ಯಾರೇನು ಉದ್ಧಾರ ಮಾಡಕ್ಕಾಗಲ್ಲ ಅಂದ್ಬಿಟ್ರು. DK ಶಿವಕುಮಾರ್ ಯಾರೇನು ಮಾಡಕ್ಕಾಗಲ್ಲ ಅಂದ್ರು. ಭಗವಂತ ಬಂದ್ರು ಬೆಂಗಳೂರಿನ ಉದ್ಧಾರ ಮಾಡಕ್ಕಾಗಲ್ಲ ಅಂದ್ರು. ಮೇಡಮ್, ಕಳೆದ 2 ವರ್ಷದಿಂದನೂ ಬರೀ ಪ್ರಾಜೆಕ್ಟ್ ಗಳನ್ನ ಘೋಷಣೆ ಮಾಡ್ಕೊಂಡೇ ಹೋದ್ರು. ಡಬಲ್ ಡೆಕ್ಕರ್ ಆಯ್ತು, ಟನಲ್ ರೋಡ್ ಆಯ್ತು. ಟನಲ್ ರೋಡ್ಗೆ ಬಾಂಬೆದು ನಾಸಿಕ್ದು ಸಿಟಿಗಳನ್ನು ಸೇರಿಸ್ಬಿಟ್ಟು ಕಟ್ ಅಂಡ್ ಪೇಸ್ಟ್ ಮಾಡಿ DPR ಕೊಟ್ಟಿದ್ರು. ಬಾಂಬೆಗೂ ಬೆಂಗಳೂರಿಗೆ ಏನ್ ಸಂಬಂಧ ಮೇಡಮ್? ಬಾಂಬೆದು ಕೆಲವು ಸಿಟಿಗಳನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ
ಟನಲ್ ಪ್ರಾಜೆಕ್ಟ್ ನ ಡಿಪಿಆರ್ ಗೆ ಕೊಟ್ಟಿದ್ರು 9 ಕೋಟಿ ಡಿಪಿಆರ್ ಪ್ರಾಜೆಕ್ಟ್ ಮಾಡೋದಕ್ಕೆ, ಅದಕ್ಕೆ 9 ಕೋಟಿ. ಕೇಳಿ, ಒಂದ್ ಕಡೆ ಟನಲ್ ಬರ್ತಾ ಇದೆ, ಅದ್ರ ಮೇಲ್ಗಡೆ ಡಬಲ್ ಡೆಕರ್ ಟ್ರ್ಯಾಕ್ ಬರ್ತಾ ಇದೆ. ಯಾವ ಲೆಕ್ಕದಲ್ಲಿ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ರೆ 16,000 ಕೋಟಿ 20,000 ಕೋಟಿ. ಒಂದ್ಸಲ ಮೆಟ್ರೋ ಸ್ಟೇಷನ್ ಮೆಟ್ರೋ ಟ್ರ್ಯಾಕ್ ಹೋಗಿರ್ಬೇಕಾದ್ರೆ ಕೆಳಗಡೆ ಟನಲ್ ಪ್ರಾಜೆಕ್ಟ್ ನ ಮಾಡುವಂತದ್ದು ಏನಿದೆ 600 ಬಿಜೆಪಿ ಅಭಿವೃದ್ಧಿಗೆ ವಿರೋಧನ ಅಲ್ಲ ಮೇಡಮ್, ರಸ್ತೆ ಡಬಲ್ ಡೆಕ್ಕರ್ ರಸ್ತೆ ಅವಶ್ಯಕತೆ ಮಾಡಿ ಇದೆ ಬೆಂಗಳೂರು ನಗರಕ್ಕೆ. ಬೇರೆ ಕಡೆ ಮಾಡಿ. ಒಂದು ಕಾರು ಪಾಸ್ ಆಗಿ ಬರ್ಲಿಕ್ಕೆ 600 ರೂಪಾಯಿ ಖರ್ಚಾಗುತ್ತೆ, ಅವ್ನು ಟೋಲ್ ಕಟ್ಬೇಕಾಗುತ್ತೆ. ಈ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಬನಿ. ಒಂದ್ ಕಡೆ ಮೆಟ್ರೋ ಇರ್ಬೇಕಾರೆ ಬೇರೆ ಕಡೆ ಮೆಟ್ರೋ ತಗೊಂಬನಿ, ರಿಂಗ್ ರೋಡ್ ಇರ್ಬೇಕಾರೆ ಪಕ್ಕದಲ್ಲಿ ಬೇರೆ ತಗೊಂಬನಿ, ಟನಲ್ ಒಂದೇ ಕಡೆ, ಡಬಲ್ ಡೆಕ್ಕರ್ ಒಂದೇ ಕಡೆ. ಯಾವ ಪ್ರಾಜೆಕ್ಟ್ ಗಳಿದೆ